ಇಷ್ಟಪಟ್ಟು ಮದ್ವೆ ಆಗಿದ್ರಿ. ನಮ್ಮ ಹೆಂಡತಿ ಹೆಸರು ಮೋನಿಕಾ ಅಂತ, ನನ್ನ ಹೆಸರು ಧನರಾಜ್ ಅಂತ. ನಾವ್ ಇದ್ಕೊಂಡು ಇಷ್ಟಪಟ್ಟು ಅವ್ರ ಮನೆಯಲ್ಲಿ ಕ್ಯಾಸ್ಟಿಸಮ್ ಇಂದ ಒಪ್ಪದೇ ಇರೋ ಕಾರಣ ಇಬ್ರು ಇಷ್ಟಪಟ್ಟು ಸಾಮ್ರಾಟ್ ಹೋಟೆಲ್ ಅಲ್ಲಿ ನಾವು ಬುಕ್ ಮಾಡಿರ್ತೀವಿ ರೂಮ್. ಹುಡುಗಿನ ನಾನು ಸೋಮವಾರ ಕರ್ಕೊಂಡು ಹೋಗಿರ್ತೀನಿ. 3 ದಿನ ಮದುವೆದೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡು ಗುರುವಾರ ನಾನು ರಾಮನಗರದಲ್ಲಿ ಮದುವೆ ಆಗಿರ್ತೀನಿ. ರಾಮನಗರದಲ್ಲಿ ಗಣಪತಿ ಟೆಂಪಲ್ ಅಲ್ಲಿ. ಅಲ್ಲಿಂದ ಸ್ಟ್ರೈಟ್ ನಾನು ಅವ್ರಿಗೆ ನಮ್ಮ ಹೆಂಡತಿ ಕರ್ಕೊಂಡು ಸೀದಾ SP ಸಾಹೇಬ್ರ ಆಫೀಸ್ಗೆ ಹೋಗಿರ್ತೀರಿ. ಬಟ್ ಅವರು ಮಿಡ್ ನೈಟ್ ಅಲ್ಲಿ ಇರಲ್ಲ ಸಾಹೇಬ್ರು. ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಇಲ್ಲಿ ಸುಲ್ವೇಲ್ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿರ್ತಾರೆ. ಸೊ ನಾನು ಮತ್ತೆ ನಮ್ಮ ಹೆಂಡತಿ ಮೋನಿಕಾ ಹಾಗೂ ನಮ್ಮ ಅಪ್ಪ ಅವರು ಮೂವರೇ ಅಲ್ಲಿಂದ ಬಂದು ಇಲ್ಲಿ ಹೇಳಿದಾಗ ಇವರು ಸ್ಟೇಟ್ಮೆಂಟ್ ತಗೊಂತಾರೆ, ಈ ತರ ಪ್ರೊಟೆಕ್ಷನ್ ಇಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿಂದ ಮನೆ ಕಳ್ಸಿಕೊಡ್ತಾರೆ. ಮನೇಲಿ ಇರಿ, ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ರೆ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ಒಂದ್ ನೈಟ್ ಎಲ್ಲ ನಮ್ ಮನೇಲೆ ಇದ್ರು ಅವರು. ಆಮೇಲೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ರು, ಅದು ಇದು ಅಂತ. ಬಾ ಇಲ್ಲಿ ಎಲ್ಲಿದ್ಯಾ, ಮ್ಯಾಪ್ ಕಳ್ಸು, ಲೊಕೇಶನ್ ಕಳ್ಸು ಅಂತ ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ರು. ಅವ್ರಿಗೆ ತುಂಬಾ ಎಮೋಷನಲ್ ಆಗಿದ್ಲು. ಆದ್ರೂ ಅವ್ರಿಗೆ ಇಲ್ಲಿ ಸ್ಟೇಷನ್ಗೆ ಕರ್ಸ್ಕೊಂಡ್ಬಂದು ಅವ್ರಿಗೆ ನಾನೇ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಫಸ್ಟ್, ನನ್ ಜೊತೆ ಬರ್ತೀನಿ ಅಂತ. ಅದಾದ್ಮೇಲೆ ಅವ್ರಪ್ಪ ಅವರು ಬಲವಂತವಾಗಿ ಇವತ್ತೇ ನೀನ್ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾನ್ ಕೇಳೋದೇನಂದ್ರೆ, ಇದೇ ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಕತ್ತಿಂದ ಇದೇ ಸ್ಟೇಷನ್ ಅಲ್ಲಿ ಕಿತ್ತು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ. ಯಾರಂತ ಗೊತ್ತಿಲ್ಲ ಸರ್, ಬಟ್ ಕಿತ್ತು ಕೊಟ್ಟಿದ್ದಾರೆ. ತಾಳಿ ನೋಡಿ, ತಾಳಿ ಕೂಡ ನನ್ಗೆ ಕಿತ್ತು ಕೊಟ್ಟಿದ್ದಾರೆ, ಕಟ್ಟಿರೋ ತಾಳಿನ. ನನ್ಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನ್ಯಾಯ ಕೊಡ್ಬೇಕು. ನನ್ನ ಹೆಂಡತಿ ನನ್ಗೆ ಬೇಕು, ನಮ್ಮ ಮನೆಗೆ ಕಳ್ಸಿಕೊಡ್ಬೇಕಾಗಿ ನಾನು ಎಲ್ಲರ ಹತ್ರ ಬೆಂಬಲ ಎಲ್ಲಿ ಸರ್ ಇಲ್ಲಿ ಮಾತಾಡಿದಾಗ ಇವ್ರು ನನ್ನ ಸ್ಟೇಟ್ಮೆಂಟ್ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಫಸ್ಟ್ ಅವ್ರಿಗೆ ನಾನೇ ಬೇಕು ಅಂತ ಹೇಳ್ತು, ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ಒಳಗೋಗಿ ನನ್ನ ಅವ್ರಿಗೆ ಜೊತೆ ಮಾತಾಡಕ್ಕೂ ಬಿಟ್ಟಿಲ್ಲ. ಎಲ್ಲ ಒಳಗೆ ಏನ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಬಟ್ ಅವ್ರಿಗಿನ ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ಇವಾಗ ನನ್ನ ಅವ್ರಪ್ಪ ಬಂದು ಇವತ್ತು ಬಂದಿಲ್ಲ ಅಂತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಅವ್ರಿಗೆ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ. ಆಮೇಲೆ ಒಳಗೋಗಿ ಇನ್ನೊಂದು 1 ಅವರ್ ಮಾತಾಡಿದ್ರು. ಫಸ್ಟ್ ನನ್ ಜೊತೆನೆ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರಿಗೆ ಅಕ್ಸೆಪ್ಟ್ ಮಾಡಿಲ್ಲ ಪೊಲೀಸ್ ಠಾಣೆ ಅವರು. ನನ್ಗೆ ನನ್ನ ಹೆಂಡತಿ ಬೇಕು ಸರ್, ನನ್ಗೆ ನ್ಯಾಯ ಕೊಡ್ಬೇಕು. ಯಾವ ತರ ಅಲ್ಲವಾಗಿತ್ತು ಸರ್? ನಾನು ಬಂದು 1 ವರ್ಷದಿಂದ ಅವ್ರಿಗೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದು, ಇಷ್ಟಪಟ್ಟಿದ್ದು. 1 ವರ್ಷದಿಂದ ಫ್ರೆಂಡ್ಸ್ ಆಗೇ ಇದ್ರಿ. 4 ತಿಂಗಳಿಂದ ಮೀಟ್ ಆಗಿ ನಮ್ ರಿಲೇಶನ್ಶಿಪ್ ಕೂಡ ಜಾಸ್ತಿ ಚೆನ್ನಾಗಿತ್ತು. ಆಮೇಲೆ ಇಬ್ರು ಇಷ್ಟಪಟ್ಟೆ ನಾನು ಮದ್ವೆ ಆಗಿರೋದು. ಅವ್ರು ಬಂದು ಸರ್ ಶಿಲ್ಘಾಟ ತಾಲೂಕು ಕೈವರ ಬಳಿ ಇರೋ ಕನ್ಮಂಗ್ಲ ಗ್ರಾಮ ಸರ್. ನಮ್ದು ಬಂದು ದ್ಯಾವಸಂದ್ರ ಗ್ರಾಮ, ಸುಲ್ಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು ಸರ್. ನಮ್ದು ಇಷ್ಟಪಟ್ಟು ಮದ್ವೆ ಆಗಿದ್ರಿ. ನಮ್ಮ ಹೆಂಡತಿ ಹೆಸರು ಮೋನಿಕಾ ಅಂತ, ನನ್ನ ಹೆಸರು ಧನರಾಜ್ ಅಂತ. ನಾವ್ ಇದ್ಕೊಂಡು ಇಷ್ಟಪಟ್ಟು ಅವ್ರ ಮನೆಯಲ್ಲಿ ಕ್ಯಾಸ್ಟಿಸಮ್ ಇಂದ ಒಪ್ಪದೇ ಇರೋ ಕಾರಣ ಇಬ್ರು ಇಷ್ಟಪಟ್ಟು ಸಾಮ್ರಾಟ್ ಹೋಟೆಲ್ ಅಲ್ಲಿ ನಾವು ಬುಕ್ ಮಾಡಿರ್ತೀವಿ ರೂಮ್. ಹುಡುಗಿನ ನಾನು ಸೋಮವಾರ ಕರ್ಕೊಂಡು ಹೋಗಿರ್ತೀನಿ. 3 ದಿನ ಮದುವೆದೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡು ಗುರುವಾರ ನಾನು ರಾಮನಗರದಲ್ಲಿ ಮದುವೆ ಆಗಿರ್ತೀನಿ. ರಾಮನಗರದಲ್ಲಿ ಗಣಪತಿ ಟೆಂಪಲ್ ಅಲ್ಲಿ. ಅಲ್ಲಿಂದ ಸ್ಟ್ರೈಟ್ ನಾನು ಅವ್ರಿಗೆ ನಮ್ಮ ಹೆಂಡತಿ ಕರ್ಕೊಂಡು ಸೀದಾ SP ಸಾಹೇಬ್ರ ಆಫೀಸ್ಗೆ ಹೋಗಿರ್ತೀರಿ. ಬಟ್ ಅವರು ಮಿಡ್ ನೈಟ್ ಅಲ್ಲಿ ಇರಲ್ಲ ಸಾಹೇಬ್ರು. ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಇಲ್ಲಿ ಸುಲ್ವೇಲ್ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿರ್ತಾರೆ. ಸೊ ನಾನು ಮತ್ತೆ ನಮ್ಮ ಹೆಂಡತಿ ಮೋನಿಕಾ ಹಾಗೂ ನಮ್ಮ ಅಪ್ಪ ಅವರು ಮೂವರೇ ಅಲ್ಲಿಂದ ಬಂದು ಇಲ್ಲಿ ಹೇಳಿದಾಗ ಇವರು ಸ್ಟೇಟ್ಮೆಂಟ್ ತಗೊಂತಾರೆ, ಈ ತರ ಪ್ರೊಟೆಕ್ಷನ್ ಇಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿಂದ ಮನೆ ಕಳ್ಸಿಕೊಡ್ತಾರೆ. ಮನೇಲಿ ಇರಿ, ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ರೆ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ಒಂದ್ ನೈಟ್ ಎಲ್ಲ ನಮ್ ಮನೇಲೆ ಇದ್ರು ಅವರು. ಆಮೇಲೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ರು, ಅದು ಇದು ಅಂತ. ಬಾ ಇಲ್ಲಿ ಎಲ್ಲಿದ್ಯಾ, ಮ್ಯಾಪ್ ಕಳ್ಸು, ಲೊಕೇಶನ್ ಕಳ್ಸು ಅಂತ ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ರು. ಅವ್ರಿಗೆ ತುಂಬಾ ಎಮೋಷನಲ್ ಆಗಿದ್ಲು. ಆದ್ರೂ ಅವ್ರಿಗೆ ಇಲ್ಲಿ ಸ್ಟೇಷನ್ಗೆ ಕರ್ಸ್ಕೊಂಡ್ಬಂದು ಅವ್ರಿಗೆ ನಾನೇ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಫಸ್ಟ್, ನನ್ ಜೊತೆ ಬರ್ತೀನಿ ಅಂತ. ಅದಾದ್ಮೇಲೆ ಅವ್ರಪ್ಪ ಅವರು ಬಲವಂತವಾಗಿ ಇವತ್ತೇ ನೀನ್ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾನ್ ಕೇಳೋದೇನಂದ್ರೆ, ಇದೇ ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಕತ್ತಿಂದ ಇದೇ ಸ್ಟೇಷನ್ ಅಲ್ಲಿ ಕಿತ್ತು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ. ಯಾರಂತ ಗೊತ್ತಿಲ್ಲ ಸರ್, ಬಟ್ ಕಿತ್ತು ಕೊಟ್ಟಿದ್ದಾರೆ. ತಾಳಿ ನೋಡಿ, ತಾಳಿ ಕೂಡ ನನ್ಗೆ ಕಿತ್ತು ಕೊಟ್ಟಿದ್ದಾರೆ, ಕಟ್ಟಿರೋ ತಾಳಿನ. ನನ್ಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನ್ಯಾಯ ಕೊಡ್ಬೇಕು. ನನ್ನ ಹೆಂಡತಿ ನನ್ಗೆ ಬೇಕು, ನಮ್ಮ ಮನೆಗೆ ಕಳ್ಸಿಕೊಡ್ಬೇಕಾಗಿ ನಾನು ಎಲ್ಲರ ಹತ್ರ ಬೆಂಬಲ ಎಲ್ಲಿ ಸರ್? ಇಲ್ಲಿ ಮಾತಾಡಿದಾಗ ಇವ್ರು ನನ್ನ ಸ್ಟೇಟ್ಮೆಂಟ್ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಫಸ್ಟ್ ಅವ್ರಿಗೆ ನಾನೇ ಬೇಕು ಅಂತ ಹೇಳ್ತು, ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ.
ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಒಳಗೋಗಿ ನನ್ನ ಹುಡುಗಿ ಜೊತೆ ಮಾತಾಡಕ್ಕೂ ಬಿಟ್ಟಿಲ್ಲ. ಎಲ್ಲ ಒಳಗೆ ಏನ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಬಟ್ ಹುಡುಗಿನ ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ಇವಾಗ ನನ್ನ ಅವ್ರಪ್ಪ ಬಂದು ನಾವ್ ಇವತ್ತು ಬಂದಿಲ್ಲ ಅಂತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಹುಡುಗಿ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ. ಆಮೇಲೆ ಒಳಗೋಗಿ ಇನ್ನೊಂದು 1 hour ಮಾತಾಡಿದ್ರು. ಫಸ್ಟ್ ನನ್ ಜೊತೆನೆ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹುಡುಗಿ ಅಕ್ಸೆಪ್ಟ್ ಮಾಡಿಲ್ಲ ಪೊಲೀಸ್ ಠಾಣೆ ಅವರು. ನನ್ಗೆ ನನ್ನ ಹೆಂಡತಿ ಬೇಕು ಸರ್, ನನ್ಗೆ ನ್ಯಾಯ ಕೊಡ್ಬೇಕು. ಯಾವ ತರ ಅಲ್ಲವಾಗಿತ್ತು ಸರ್ ನಾನು ಬಂದು 1 ವರ್ಷದಿಂದ ಅವ್ರಿಗೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದು, ಇಷ್ಟಪಟ್ಟಿದ್ದು. 1 ವರ್ಷದಿಂದ ಫ್ರೆಂಡ್ಸ್ ಆಗೇ ಇದ್ರಿ. 4 ತಿಂಗಳಿಂದ ಮೀಟ್ ಆಗಿ ನಮ್ ರಿಲೇಶನ್ಶಿಪ್ ಕೂಡ ಜಾಸ್ತಿ ಚೆನ್ನಾಗಿತ್ತು. ಆಮೇಲೆ ಇಬ್ರು ಇಷ್ಟಪಟ್ಟೆ ನಾನು ಮದ್ವೆ ಆಗಿರೋದು. ಅವ್ರು ಬಂದು ಸರ್ ಶಿಲ್ಘಾಟ ತಾಲೂಕು ಕೈವರ ಬಳಿ ಇರೋ ಕನ್ಮಂಗ್ಲ ಗ್ರಾಮ ಸರ್. ನಮ್ದು ಬಂದು ದ್ಯಾವಸಂದ್ರ ಗ್ರಾಮ, ಸುಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು ಸರ್ ನಮ್ದು.